ಇನ್ಫರ್ಟಿಲಿಟಿ ದೊಡ್ಡ ಸಮಸ್ಯೆಯಾಗಿ ಕೂತಿದೆ. ಹೆಣ್ಮಕ್ಳಿಗೆ ಸಮಸ್ಯೆ ಇದೆ, ಹೆಣ್ಮಕ್ಳದ್ದು ಏನೋ ಕಾರಣ ಇದೆ. ಮೆನ್ ಇನ್ಫರ್ಟಿಲಿಟಿಗೆ ಮೇಜರ್ ಇಶ್ಯೂನೇ ಈ ಥೈರಾಯ್ಡ್. ಗಂಟ್ಲ ಹತ್ರ ಜಾಸ್ತಿ ಸ್ವಲ್ಪ ಸ್ವೆಲ್ಲಿಂಗ್ ಕಾಣುತ್ತೆ. ರಿಪೋರ್ಟಲ್ಲಿ ನಮಗೆ ಗೊತ್ತಾಗುವಂಥ ಒಂದು ಡಿಸೀಸ್ ಈ ಥೈರಾಯ್ಡ್. ಈಗಿನ ಕಾಲದಲ್ಲಿ ಇನ್ಫರ್ಟಿಲಿಟಿ ದೊಡ್ಡ ಸಮಸ್ಯೆಯಾಗಿ ಕೂತಿದೆ. ಇದಕ್ಕೆ ಸುಮಾರು ಕಾರಣಗಳಿದೆ. ಕಪಲ್ಸ್ ತುಂಬ ವರ್ಷದಿಂದ ಕನ್ಸೀವ್ ಆಗೋಕ್ಕೆ ಟ್ರೈ ಮಾಡ್ತಿರ್ತೀರ, ಆಗ್ತಿರಲ್ಲ. ಸೊಸೈಟಿ ಪ್ರೆಷರ್ ಜಾಸ್ತಿ ಬಿಲ್ಡಪ್ ಆಗುತ್ತೆ. ಹೋಗ್ತೀರಾ ಡಾಕ್ಟರ್ಸ್ ಹತ್ರ, ಕನ್ಸಲ್ಟ್ ಮಾಡ್ತೀರಾ, ಟೆಸ್ಟ್ಸ್ ಮಾಡಿಸ್ತೀರಾ. ಜನರಲಿ ಜನ ಹೆಣ್ಮಕ್ಳಿಗೆ ಸಮಸ್ಯೆ ಇದೆ, ಹೆಣ್ಮಕ್ಳದ್ದು ಏನೋ ಕಾರಣ ಇದೆ, ಚೆಕ್ ಮಾಡ್ತಾರೆ, ರಿಪೋರ್ಟಲ್ಲಿ ಕ್ಲಿಯರ್ ಇರುತ್ತೆ. ಬಟ್ ಹಸ್ಬೆಂಡ್ ರಿಪೋರ್ಟ್ ಅಂದರೆ ಗಂಡನ ರಿಪೋರ್ಟ್ ನೋಡಿದಾಗ ದೊಡ್ಡ ಸಮಸ್ಯೆ ಕಾಣಿಸುತ್ತೆ. ಅದೇ ಈ ಥೈರಾಯ್ಡ್. ಥೈರಾಯ್ಡ್ ಹೆಣ್ಣು ಮಕ್ಕಳ ಸಮಸ್ಯೆ ಅಂತ ಅದನ್ನು ಬ್ರ್ಯಾಂಡ್ ಮಾಡಿಬಿಟ್ಟಿದ್ದೀವಿ. ಬಟ್ ಇಲ್ಲ, ಮೆನ್ ಇನ್ಫರ್ಟಿಲಿಟಿಗೆ ಮೇಜರ್ ಇಶ್ಯೂನೇ ಈ ಥೈರಾಯ್ಡ್. ಈ ಥೈರಾಯ್ಡ್ ಇದೆ ಅಂತ ಗೊತ್ತೇ ಇರಲ್ಲ ಸುಮಾರು ಜನಕ್ಕೆ. ಜನರಲಿ ಹೇರ್ ಫಾಲ್ ಆಗ್ತಿರುತ್ತೆ, ಅದನ್ನು ಇಗ್ನೋರ್ ಮಾಡ್ತೀವಿ. ಓವರ್ ವೇಟ್ ಆಗ್ತಾ ಹೋಗ್ತೀವಿ, ಒಬೆಸಿಟಿ, ಅದನ್ನು ಮತ್ತೆ ಇಗ್ನೋರ್ ಮಾಡ್ತೀವಿ. ಗಂಟ್ಲ ಹತ್ರ ಜಾಸ್ತಿ ಸ್ವಲ್ಪ ಸ್ವೆಲ್ಲಿಂಗ್ ಕಾಣುತ್ತೆ, ಏನೋ ಗಂಟ್ಲು ಇರಿಟೇಷನ್ ಇರ್ಬೋದು, ಅದನ್ನು ಇಗ್ನೋರ್ ಮಾಡ್ತೀವಿ. ಸಿಮ್ಟಮ್ಸ್ ಜಾಸ್ತಿ ಆದಾಗ ನಾವು ಕನ್ಸಲ್ಟೇಷನ್ಗೆ ಹೋದರೆ ಮೆನ್ ಅಥವಾ ಫೀಮೇಲ್ಸ್ ರಿಪೋರ್ಟಲ್ಲಿ ನಮಗೆ ಗೊತ್ತಾಗುವಂಥ ಒಂದು ಡಿಸೀಸ್ ಈ ಥೈರಾಯ್ಡ್. ಒಂದು ಸತಿ ಈ ಸಮಸ್ಯೆ ಬಂದ ಮೇಲೆ ಸಾಕಷ್ಟು ದುಡ್ಡು ಖರ್ಚು. ಪ್ರತಿ ಸತಿ ಹಾಸ್ಪಿಟಲ್ಗೆ ಹೋಗಬೇಕು, ಅಲ್ಲಿ ಮೆಡಿಕೇಷನ್ಸ್ನ ತಗೋತಾನೇ ಇರಬೇಕು. ತೀರಾ ಸಿವಿಯರ್ ಕೇಸಸ್ನಲ್ಲಿ ಅದನ್ನು ಆಪ್ರೇಟು ಮಾಡಬೇಕಾಗತ್ತೆ. ಇದು ಬರೋದನ್ನು ಹೇಗೆ ತಡಿಬೋದು? ಪ್ರಿವೆಂಟಿವ್ ಮೆಷರ್ಸ್ ಏನೇನು, ಪ್ರಿವೆಂಟಿವ್ ಯೋಗಾಸನ ಏನೇನು ಮಾಡ್ಬೋದು ಅದನ್ನು ಇವತ್ತಿನ ಸೆಷನ್ನಲ್ಲಿ ನೋಡ್ತಾ ಹೋಗೋಣ. ಈ ಥೈರಾಯ್ಡ್ ಪ್ರಾಬ್ಲಮ್ಮು ಮೇಜರ್ಲಿ ನಮ್ಮ ವಿಶುದ್ಧಿ ಚಕ್ರ ಅಂದರೆ ಗಂಟ್ಲು ಭಾಗ, ಆ ಭಾಗದ ಇಂಬ್ಯಾಲೆನ್ಸ್ನ ನಾವು ಸರಿ ಮಾಡಿಕೊಡ್ತಾ ಹೋಗಬೇಕು. ಇವಾಗ ಮೊದಲನೇದಾಗಿ ನಾವು ಪ್ರಾಣಾಯಾಮದಿಂದ ಶುರು ಮಾಡೋಣ. ಇದು ಉಜ್ಜಯಿ ಪ್ರಾಣಾಯಾಮ ಅಂತ ಹೆಸರು. ಇದು ವಿಶುದ್ಧಿ ಚಕ್ರನ ಆ್ಯಕ್ಟಿವೇಟ್ ಮಾಡುತ್ತೆ. ಇದು ಇನ್ಹಲೇಷನ್ ಎಕ್ಸಲೇಷನ್ ಥ್ರೂ ನೋಸ್. ಈಗ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಗಂಟಲಿಂದನೇ ಶಬ್ದ ಆಚೆ ಬರಬೇಕು. ಈ ಪ್ರಾಣಾಯಾಮನ, ಬ್ರೀದಿಂಗ್ ಎಕ್ಸಸೈಸ್ನ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಮುಗಿಸ್ಕೊಂಡ್ಬಿಡಿ. ಇವಾಗ ನಿಧಾನಕ್ಕೆ ಆಸನದ ಕಡೆ ಗಮನ ಹರಿಸೋಣ. ಸುಖಾಸನದಿಂದ ನಿಧಾನಕ್ಕೆ ಮಂಡಿ ಮೇಲೆ ಕೂತ್ಕೊಂಡು ಬೆನ್ನ ಮೇಲೆ, ಹೊಟ್ಟೆ ಕೆಳಗಡೆ ಈ ಆಸನಕ್ಕೆ ಬನ್ನಿ. ನಿಧಾನಕ್ಕೆ ತಲೆ, ಎದೆ ಭಾಗ ಹಾಗೂ ನಮ್ಮ ಅಬ್ಡಮನ್ ರೀಜನ್ನ ಫ್ಲೋರಿಂದ ಮೇಲೆ ಎತ್ತಬೇಕು. ಕೀಪ್ ಯುವರ್ ವಿಷನ್ ಸ್ಟ್ರೇಟ್. ನೇರ ನೋಡ್ತೀರಿ, ಚೆನ್ನಾಗಿ ಉಸಿರಾಡಿ. ಡೋಂಟ್ ಫರ್ಗೆಟ್ ಟು ಬ್ರೀತ್. ಸ್ಲೋ ಆಗಿ ಫಸ್ಟ್ ನಿಮ್ಮ ಟಮಿ ರೀಜನ್ನ ಕೆಳಗಡೆ ಹಾಕಿ, ನಿಧಾನಕ್ಕೆ ಚೆಸ್ಟ್ ರೀಜನ್ನ ಕೆಳಗಡೆ ಹಾಕಿ, ಆಮೇಲೆ ಹಣೆ ಫ್ಲೋರ್ ಮೇಲೆ ನಿಧಾನಕ್ಕೆ ಪ್ಲೇಸ್ ಮಾಡಿ ಕೈನ, ಕಾಲನ್ನ ರೆಸ್ಟ್ ಮಾಡ್ಕೋಬೋದು. ರಿಲ್ಯಾಕ್ಸ್. ಬ್ರೀದ್ ಇನ್ ಆ್ಯಂಡ್ ಬ್ರೀದ್ ಔಟ್. ಇದನ್ನು ಸಾಮಾನ್ಯವಾಗಿ ಯೋಗ ಅಭ್ಯಾಸ ಮಾಡಿರೋರಿಗೆ ಗೊತ್ತೇ ಇರುತ್ತೆ, ಭುಜಂಗಾಸನ ಹೇಗೆ ಮಾಡೋದು ಅಂತ. ನಾವು ತೋರಿಸಿರೋ ಥರ ಸ್ಲೋ ಆಗಿ ನಿಧಾನಕ್ಕೆ ಮಾಡ್ಕೊಳ್ಳಿ. ಅಭ್ಯಾಸ ಇರೋರು ಇದನ್ನು 3-5 ಸತಿ ಕಂಟಿನ್ಯೂಸ್ ಆಗಿ ಲೂಪಲ್ಲಿ ಮಾಡ್ತಾ ಹೋಗ್ಬೋದು. ಅಭ್ಯಾಸ ಇಲ್ಲದೆ ಇರೋರು ಸ್ಲೋ ಆಗಿ, ನಾವು 3 ಸ್ಟೇಜಸಲ್ಲಿ ತೋರಿಸಿದ್ವಲ್ಲ, ಒಂದೊಂದೇ ಸ್ಟೇಜ್ನ ಮಾಡ್ತಾ ಬನ್ನಿ. ಕೈನ ಹಿಂದೆ ತಗೊಂಡು ಫಸ್ಟ್ ತಲೆ, ನಿಧಾನಕ್ಕೆ ಚೆಸ್ಟ್ ರೀಜನ್, ನೆಕ್ಸ್ಟ್ ಅಬ್ಡಮನ್ ರೀಜನ್, ಸ್ಲೋ ಆಗಿ ಟಮಿ ರೀಜನ್ ಬ್ಯಾಕ್ ಟು ದಿ ಫ್ಲೋರ್, ಚೆಸ್ಟ್ ಬ್ಯಾಕ್, forehead back to the floor.
ಅಭ್ಯಾಸ ಇಲ್ಲದೆ ಇರೋರು ದಯವಿಟ್ಟು ಇದನ್ನು ತುಂಬ ಕೇರ್ಫುಲ್ಲಾಗಿ ನಿಧಾನಕ್ಕೆ, ಎಷ್ಟು ಸಾಧ್ಯನೋ ಅಷ್ಟು ನಿಧಾನಕ್ಕೆ ಮಾಡಿದ್ರೆ ಒಳ್ಳೆಯದು. ತುಂಬ ಬೆನ್ನೋವಿಂದ ಸಫರ್ ಮಾಡ್ತಿರೋರು ಡೈರೆಕ್ಟಾಗಿ ನಾವು ತೋರಿಸಿರೋ ಅಂಥ ಪೋಸಸ್ನ ಟ್ರೈ ಮಾಡಬೇಡಿ. ಬಟ್ ಅದರ್ವೈಸ್ ಇನ್ನೇನು ಹೆಲ್ತ್ ಕಾಂಪ್ಲಿಕೇಶನ್ಸ್ ಇಲ್ಲದೆ ಇರೋರು ಇದನ್ನು ಆರಾಮಾಗಿ ಮಾಡ್ಕೋಬೋದು. ಈ ಆಸನಗಳನ್ನ ಅಂದರೆ ಯಾವುದು ಟಮ್ಮಿ, ನಿಮ್ಮ ಅಬ್ಡಮನ್, ಹೊಟ್ಟೆ ಭಾಗನ ಫ್ಲೋರ್ಗೆ ಒತ್ತುತ್ತಿರೋ ಅಂಥ ಆಸನಗಳನ್ನು ಆದಷ್ಟು ನೀವು ಖಾಲಿ ಹೊಟ್ಟೆಯಲ್ಲಿ ಮಾಡಿದ್ರೆ ನಿಮಗೆ ತುಂಬ ಬೆನಿಫಿಟ್ಸು. ತೀರಾ ಆಗಲೇ ಇಲ್ಲ, ನಮಗೆ ಟೈಮ್ ಇಲ್ಲ ಅಂದವರು ಊಟ ಆಗಿ ಅಟ್ಲೀಸ್ಟ್ ಒಂದು 30 ಮಿನಿಟ್ಸ್ 40 ಮಿನಿಟ್ಸ್ನ ಅದರ ನಂತರ ಈ ಎಕ್ಸಸೈಸ್ಗಳನ್ನ ಮಾಡ್ಕೋಬೋದು. ಸ್ಲೋ ಆಗಿ ವಜ್ರಾಸನಕ್ಕೆ ಶಿಫ್ಟ್ ಆಗ್ತಾ ಇದ್ದೀವಿ. ವಜ್ರಾಸನದಲ್ಲಿ ಆರಾಮಾಗಿ ರಿಲ್ಯಾಕ್ಸ್ ಮಾಡಿ, ಬ್ರೀದ್ ಇನ್, ಬ್ರೀದ್ ಔಟ್. ನಾವು ಇವಾಗ ತೋರಿಸಿರೋ ಭುಜಂಗಾಸನ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಿದೆ ಅನ್ನೋರಿಗೆ ಒಂದು ಸಿಂಪ್ಲಿಫೈಡ್ ವರ್ಷನ್ನ ತೋರಿಸ್ತಾ ಇದ್ದೀವಿ. ಹೊಟ್ಟೆ ಭಾಗನ ಫ್ಲೋರ್ಗೆ ಚೆನ್ನಾಗಿ ಒತ್ತಿ, ನಿಧಾನಕ್ಕೆ ತಲೆನ ಚೆಸ್ಟ್ ರೀಜನ್ನ ಇಷ್ಟೇ ಸ್ವಲ್ಪ ಫ್ಲೋರಿಂದ ಎತ್ತಿ ಹಿಡ್ಕೊಂಡ್ರೆ ಸಾಕು. ಸೊ ಬೆನಿಫಿಟ್ಸ್ ನಾವು ಆ ಅಡ್ವಾನ್ಸ್ಡ್ ಭುಜಂಗಾಸನ ಮಾಡೋದ್ರಿಂದನೇ ಸಿಗುತ್ತಾ, ಈ ಸಿಂಪ್ಲಿಫೈಡ್ ವರ್ಷನ್ ಸಿಗಲ್ವಾ, ಆ ಥರ ಡೌಟ್ಸ್ ಎಲ್ಲ ಏನೂ ಬೇಡ, ಅದರ ಅವಶ್ಯಕತೆ ಇಲ್ಲ. ಇದರಲ್ಲಿ ನಾವು ಫೋಕಸ್ ಮಾಡ್ತಿರೋದು ನಮ್ಮ ಗಂಟಲು, ಎದೆ ಭಾಗ, ಈ ಭಾಗದಲ್ಲಿ ಬ್ಲಡ್ ಆ್ಯಂಡ್ ಆಕ್ಸಿಜನ್ ಸಪ್ಲೈ ಕರೆಕ್ಟಾಗಿ ಆಗ್ತಾ ಇರಬೇಕು. ಅಲ್ಲಿರೋ ಮಸಲ್ಸು ಕರೆಕ್ಟಾಗಿ ಸ್ಟ್ರೆಚ್ ಆಗ್ತಾ ಇರಬೇಕು. ಸ್ಲೋ ಆಗಿ ತಲೆ ಎತ್ತೋದ್ರಿಂದ ನೀವು ನೋಡ್ತಿರ್ಬೋದು ಗಂಟಲು ಆ ರೀಜನ್ ಅಂದರೆ ವಿಶುದ್ಧಿ ಚಕ್ರ, ನಾನೇನು ಹೇಳಿದೆ ಆ ರೀಜನ್ನಲ್ಲಿರೋ ಮಸಲ್ಸು ಎಷ್ಟು ಸ್ಟ್ರೈಟ್ ಆಗ್ತಾ ಇದೆ. ಜನರಲಿ ನಾವು ಕೂತ್ಕೊಂಡಾಗ ಅಥವಾ ಬೇರೆ ಪೋಸ್ಚರ್ಸಲ್ಲಿದ್ದಾಗ ಇಷ್ಟು ಸ್ಟ್ರೈಟಾಗಿ ಇರೋದಿಲ್ಲ. ಈ ಭುಜಂಗಾಸನದಿಂದ ಬ್ಲಡ್ ಸರ್ಕ್ಯುಲೇಷನ್ ಆ್ಯಂಡ್ ಏರ್ ರೆಗ್ಯುಲೇಷನ್ ಈಕ್ವಲ್ ಆಗಿ ಆಗ್ತಿರುತ್ತೆ. ನಿಮ್ಮ ಗ್ಲ್ಯಾಂಡ್ಸ್ ಏನಿರುತ್ತೆ ಅಲ್ಲಿ ಸೆಕ್ರೇಷನ್ಸು ಪ್ರಾಪರಾಗಿ ಆಗ್ತಾ ಹೋಗುತ್ತೆ. ನಿಧಾನಕ್ಕೆ ಇವಾಗ ಭುಜಂಗಾಸನದಿಂದ ನೇರ ವಜ್ರಾಸನಕ್ಕೆ ಬರೋಣ. ಆರಾಮಾಗಿ ರಿಲ್ಯಾಕ್ಸ್ ಆಗೋಣ. ನಾನು ಪದೇ ಪದೇ ಹೇಳ್ತಿದ್ದೀನಿ, ಒಂದು ಆಸನದಿಂದ ಇನ್ನೊಂದು ಆಸನಕ್ಕೆ ಶಿಫ್ಟ್ ಆದಾಗ ಮೇಕ್ ಶ್ಯೂರ್ ಯುವರ್ ಬ್ರೀದಿಂಗ್ ಇಸ್ ಆಲ್ವೇಸ್ ನಾರ್ಮಲ್. ನಿಧಾನಕ್ಕೆ ಇವಾಗ ಮೊಣಕಾಲ ಮೇಲೆ ಹೀಗೆ ಕೂತ್ಕೊಳ್ಳಿ. ಕಾಲನ್ನ ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಮಾಡ್ಕೊಳ್ಳಿ. ಭುಜ ಹಿಂದೆ ಮಾಡಿಕೊಂಡು ಕೈನ ಆದಷ್ಟು ಟೇಲ್ ಬೋನ್ ಹತ್ರ ಹಿಡಿದು ಟೇಲ್ ಬೋನ್ನ ಆಚೆ ಪುಷ್ ಮಾಡಿ, ಕೈನ ಮೇಲೆ ಮಾಡಿ, ಪಾದ ಹೀಲನ್ನ ಗಟ್ಟಿಯಾಗಿ ಹಿಡ್ಕೋಬೇಕು. ಇಲ್ಲಿ ಚೆನ್ನಾಗಿ ಉಸಿರಾಡಬೇಕು. ಉಸಿರಾಟ ತುಂಬ ಮುಖ್ಯ. ನಾವು ಆಲ್ಮೋಸ್ಟ್ ಉಲ್ಟಾ ಇದ್ದೀವಿ. ಈ ಆಸನದಲ್ಲಿ ಉಸಿರಾಟ ತುಂಬ ಮುಖ್ಯ. ತಲೆ ಆಲ್ಮೋಸ್ಟ್ ಆ್ಯಂಟಿ ಗ್ರಾವಿಟಿ ಇದೆ. ಸೊ ಹಾಗಾಗಿ ಕೀಪ್ ಬ್ರೀದಿಂಗ್ ನಾರ್ಮಲಿ. ಸೊ ಇಲ್ಲಿ ನೀವು ನೋಡ್ಬೋದು ನಮ್ಮ ವಿಶುದ್ಧಿ ಚಕ್ರ ಇಲ್ಲಿ ಈ ಗಂಟ್ಲು ರೀಜನಲ್ಲಿ ಏನಿದೆ ಆ ಮಸಲ್ಸು ಯಾವ ರೇಂಜಿಗೆ ಸ್ಟ್ರೇಟನ್ ಆಗಿದೆ, ಯಾವ ಲೆವೆಲ್ಗೆ ಅದು ಸ್ಟ್ರೆಚ್ ಆಗಿದೆ. ಈ ಥರ ಮಸಲ್ಸ್ ಸ್ಟ್ರೆಚ್ ಆಗಿರೋದ್ರಿಂದ ಇಲ್ಲಿ ನಿಮಗೆ ಸೆಕ್ರೀಷನ್ಸು ಕ್ಲಿಯರ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಸೆಕ್ರೀಷನ್ಸ್ ಏನೇನು ಇಲ್ಲಿರುತ್ತೆ ಇದೆಲ್ಲ ದೇ ಶುಡ್ ಮೂವ್, ಇಲ್ಲಿ ದೇ ಶುಡ್ ಸರ್ಕ್ಯುಲೇಟ್. ಆ ಸರ್ಕ್ಯುಲೇಷನ್ನು ಎಷ್ಟು ಚೆನ್ನಾಗಿ ಆಗುತ್ತೆ ಈ ಆಸನದಿಂದ ಅಂತ ನಿಮಗೆ ಮಾಡುವಾಗಲೇ ಗೊತ್ತಾಗತ್ತೆ. ಸ್ಲೋ ಆಗಿ ನಿಧಾನಕ್ಕೆ ಕೈನ ತೆಗೀರಿ. ನಿಧಾನಕ್ಕೆ ಶಶಾಂಕಾಸನಕ್ಕೆ ಬನ್ನಿ. ಸೊ ನಾವು ಈಗ ಈ ಹಿಂದೆ ಮಾಡಿರೋ ಆಸನದಲ್ಲಿ ಕತ್ತನ್ನು ಮೇಲೆ ಮಾಡಿದ್ದೀವಿ. ಅದನ್ನು ಬ್ಯಾಲೆನ್ಸ್ ಔಟ್ ಮಾಡೋಕ್ಕೆ ನಾವು ಕತ್ತನ್ನು ಕೆಳಗಡೆ ಈ ಥರ ಶಶಾಂಕಾಸನದಲ್ಲಿ ಮಾಡ್ತೀವಿ. ಸ್ಲೋ ಆಗಿ ವಾಪಸ್ ವಜ್ರಾಸನಕ್ಕೆ ಬರ್ತಿದ್ದೀವಿ. ಈ ಆಸನಗಳು ನಾವು ತೋರಿಸ್ತಿರೋದು ನಿಮಗೆ ಕಷ್ಟ ಅನ್ನಿಸ್ಬೋದು, ಆಬ್ವಿಯಸ್ಲಿ ಅನಿಸುತ್ತೆ. ಇದೆಲ್ಲ ಸ್ವಲ್ಪ ಅಡ್ವಾನ್ಸ್ಡ್ ಆಸನಗಳು. ಬಿಗಿನರ್ಸ್ ಇದನ್ನು ಸಿಂಪ್ಲಿಫೈಡ್ ವರ್ಷನ್ ಹೇಗೆ ಮಾಡ್ಕೋಬೋದು ಮನೇಲಿ ಅನ್ನೋದನ್ನು ಇವಾಗ ತೋರಿಸ್ತೀವಿ. ವಜ್ರಾಸನದಿಂದ ಸ್ವಲ್ಪ ಕಾಲು ಅಗಲ ಮಾಡಿಕೊಂಡು
ಮಂಡಿ ಮೇಲೆ ಕೂತ್ಕೊಂಡು ನಿಮ್ಮ ಟೇಲ್ ಬೋನ್ ಮೇಲೆ ಕೈ ಹಿಡ್ಕೊಳ್ಳಿ. ನಿಧಾನಕ್ಕೆ ಟಮ್ಮಿನ ಆಚೆ, ನಿಧಾನಕ್ಕೆ ಇದನ್ನು ಟಮಿ ರೀಜನ್, ಅಬ್ಡಮಿನಲ್ ರೀಜನ್, ಹೀಗೆ ಟುವರ್ಡ್ಸ್ ದಿ ವಾಲ್ ಆಚೆ ಪುಷ್ ಮಾಡ್ತಾ ಅಲ್ಲಿ ಹೋಲ್ಡ್ ಮಾಡಿ. ಇದು ಸಿಂಪ್ಲಿಫೈಡ್ ವರ್ಷನ್. ಇದ್ರ ನೆಕ್ಸ್ಟ್ ಲೆವೆಲ್, ನಿಮಗೆ ಕೈಯಿನ ತೀರ ಪಾದದ ತನಕ ತೊಗೊಂಡು ಹೋಗೋಕ್ಕಾಗಲಿಲ್ಲ ಅಂದರೆ ಈ ಥರ ಒಂದು ಬ್ರಿಕ್ನ ಯೂಸ್ ಮಾಡಿ ಸಪೋರ್ಟ್ ತೊಗೋಬೋದು. ನಿಧಾನಕ್ಕೆ ಹೀಗೆ ತಲೆನ ಡ್ರಾಪ್ ಮಾಡ್ಬೋದು. ಇಲ್ಲಿ ಚೆನ್ನಾಗಿ ಉಸಿರಾಡಿ, ನಿಧಾನಕ್ಕೆ ತಲೆನ ಮೇಲೆ ತಗೊಳ್ಳಿ. ಆರಾಮಾಗಿ ವಜ್ರಾಸನಕ್ಕೆ ಬನ್ನಿ. ಬಿ ಪಿ ಟ್ಯಾಬ್ಲೆಟ್ಸ್ ತೊಗೋತಿರೋರು ಅಥವಾ ಬಾರ್ಡರಲ್ಲಿ ಹೈಪರ್ಟೆನ್ಷನ್ ಇದೆ ಅನ್ನೋರು ಆದಷ್ಟು ತಲೆನ ಹಿಂದೆ ಡ್ರಾಪ್ ಮಾಡದಿರೋ ಥರ ನೋಡ್ಕೊಳ್ಳಿ. ಈಗ ನಿಧಾನಕ್ಕೆ ನಾವು ವಜ್ರಾಸನದಿಂದ ಇನ್ನೊಂದು ಆಸನದ ಕಡೆ ಮೂವ್ ಆಗೋಣ. ಕಾಲನ್ನ ಮುಂದೆ ಸ್ಟ್ರೆಚ್ ಮಾಡಿ, ಆದಷ್ಟು ಆ್ಯಂಕಲ್ನ ಮುಂದೆ ಸ್ಟ್ರೆಚ್ ಮಾಡ್ಕೊಳ್ಳಿ. ಎಲ್ಬೋಯಿಂದ ರೆಸ್ಟ್ ಮಾಡಿ, ಪಾದನ ಮುಂದೆ ಸ್ಟ್ರೆಚ್ ಮಾಡ್ತಾ ಹೆಡ್ನ ಡ್ರಾಪ್ ಮಾಡಿ. ಹೆಡ್ಡು ಆರಾಮಾಗಿ ನಿಮ್ಮ ತಲೆ ಭಾಗ ಫ್ಲೋರ್ಗೆ ಟಚ್ ಆಗಬೇಕು. ಈ ಆಸನ ಮತ್ಸ್ಯಾಸನ. ಚೆನ್ನಾಗಿ ಉಸಿರಾಡಿ. ಫೋಕಸ್ ಆನ್ ಯುವರ್ ಬ್ರೀದಿಂಗ್. ಬ್ರೀದ್ ಇನ್ ಆ್ಯಂಡ್ ಬ್ರೀದ್ ಔಟ್. ಆರಾಮಾಗಿ ಉಸಿರಾಡಿ. ನಿಧಾನಕ್ಕೆ ಹೆಡ್ ತಲೆ ಭಾಗನ ಫ್ಲೋರ್ಗೆ ರೆಸ್ಟ್ ಮಾಡ್ತಾ, ನಿಮ್ಮ ಶರೀರನ ಫ್ಲೋರ್ಗೆ ರೆಸ್ಟ್ ಮಾಡ್ತಾ ಶವಾಸನದಲ್ಲಿ ಸ್ಲೋ ಆಗಿ ರಿಲ್ಯಾಕ್ಸ್ ಮಾಡಿ. ರೆಸ್ಟ್ ಇನ್ ಶವಾಸನ. ಕೀಪ್ ಬ್ರೀದಿಂಗ್. ಬ್ರೀದ್ ಇನ್ ಆ್ಯಂಡ್ ಬ್ರೀದ್ ಔಟ್. ನಾವು ತೋರಿಸಿರೋದು ಅಗೇನ್ ಕಷ್ಟ ಆಗ್ತಿದೆ, ತೀರಾ ನಮ್ಮದು ತಲೆ ಭಾಗ ಟಚ್ ಆಗ್ತಿಲ್ಲ ಅಂತ ಅನ್ಸೋರಿಗೆ ಸಿಂಪ್ಲಿಫೈಡ್ ವರ್ಷನ್ನ ಮತ್ತೆ ತೋರಿಸ್ಕೊಡ್ತೀವಿ. ಎಲ್ಬೋನ ಫ್ಲೋರ್ ಮೇಲೆ ರೆಸ್ಟ್ ಮಾಡಿ. ಹೀಗೆ ನಿಧಾನಕ್ಕೆ ಫೋಮ್ ಬ್ಲಾಕ್ಗಳನ್ನ ಯೂಸ್ ಮಾಡ್ತಾ ತಲೆನ ಆರಾಮಾಗಿ ಹೀಗೆ ಇದರ ಮೇಲೆ ರೆಸ್ಟ್ ಮಾಡ್ಬೋದು. ಕೀಪ್ ಬ್ರೀದಿಂಗ್. ಬ್ರೀದ್ ಇನ್ ಆ್ಯಂಡ್ ಬ್ರೀದ್ ಔಟ್. ಅಗೇನ್ ನೀವು ನೋಡ್ತಿರೋ ಹಾಗೆ ವಿಶುದ್ಧಿ ಚಕ್ರ ಹೇಗೆ ಅಲೈನ್ ಆಗ್ತಾ ಇದೆ ದೇಹಕ್ಕೆ. ನಿಧಾನಕ್ಕೆ ಇವಾಗ ಸ್ಲೈಡ್ ಮಾಡ್ತಾ ಬ್ರಿಕ್ನ ಆರಾಮಾಗಿ ತೆಕ್ಕೊಂಡು ನೀವು ರಿಲ್ಯಾಕ್ಸ್ ಮಾಡ್ಬೋದು. ರಿಲ್ಯಾಕ್ಸ್ ಇನ್ ಶವಾಸನ. ಸೊ ವಿಶುದ್ಧಿ ಚಕ್ರ ನಾವು ಇಲ್ಲಿ ಆ್ಯಕ್ಟಿವೇಟ್ ಮಾಡಿದ್ವಿ. ಆ್ಯಕ್ಟಿವೇಟ್ ಇನ್ ದ ಸೆನ್ಸ್ ಬ್ಲಡ್ ಸರ್ಕ್ಯುಲೇಷನ್ನ ವಿಶುದ್ಧಿ ಚಕ್ರಕ್ಕೆ ಇಂಪ್ರೂವ್ ಮಾಡಿದ್ದೀವಿ. ತಲೆ ತುಂಬ ಎತ್ತಿರೋದ್ರಿಂದ ಆದಷ್ಟು ಶವಾಸನಕ್ಕೆ ಬಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡೋದು ಆಲ್ವೇಸ್ ರೆಕಮೆಂಡೆಡ್. ತಲೆ ಎತ್ತಿರೋ ಆಸನಗಳು ಮಾಡಾದಮೇಲೆ ಈ ಥರ ಶವಾಸನದಲ್ಲಿ ಆದಷ್ಟು ರಿಲ್ಯಾಕ್ಸ್ ಮಾಡಿ. ಶವಾಸನದಿಂದ ನಿಧಾನಕ್ಕೆ ಬಲಗೈನ ಮೇಲೆ ತಗೊಂಡು ಸ್ಲೋಲಿ ಟರ್ನ್ ಟು ಯುವರ್ ರೈಟ್. ತಕ್ಷಣ ಏಳಬೇಡಿ, ಸ್ವಲ್ಪ ಉಸಿರಾಡ್ತಾ ಆರಾಮಾಗಿ ಸುಖಾಸನಕ್ಕೆ ಬನ್ನಿ. ಸುಖಾಸನದಲ್ಲಿ ಆರಾಮಾಗಿ ರಿಲ್ಯಾಕ್ಸ್ ಮಾಡಿ.